ಇಲ್ಲ, ಅದು ಬೇಕಾದಷ್ಟು ಹೂವಾಗಳು ನಡೆದಿದೆ. ಅದರದ್ದು ಕೂಡ ಒಂದು ಸ್ಪಷ್ಟೀಕರಣ ಕೊಡ್ತೀವಿ. ನೀವು ಹೇಳಿದಿರ ಅದೇ ರಾಜಸ್ಥಾನ್ ಕಡೆಯಿಂದ ಇದು ಒಂದು ಪ್ರಭಾವ ಇದೆ ಅಂತ, ಅದರಲ್ಲಿ ಏನು ಸತ್ಯವಿಲ್ಲ. ನಮ್ದೇನು ಅದು ಬೇಕಾಗಿಲ್ಲ. ನಮ್ಮ ರಾಜ್ಯದ ಒಂದು ಏನು ಪ್ರೋಸೆಸ್ ಇದೆ ಇಲ್ಲೇನೆ, ಅದು ಎಲ್ಲ ರೀತಿ ಒಂದು ಸಾಮಾನ್ಯ ಅಭ್ಯರ್ಥಿಯಾಗಿ ಆ ಪ್ರೋಸೆಸ್ ಅಲ್ಲಿ ಮುಂದೆ ಹೋಗಿದೆ. ನಮ್ಮ ಪಕ್ಷಕ್ಕೆ ನಾವು ಅಭಿನಂದನೆಗಳನ್ನು ಹೇಳಬೇಕು. ಯಾಕಂದ್ರೆ ಪ್ಯೂ ಪ್ರೋಸೆಸ್ ಅಲ್ಲಿ ಅದು ನಿಜವಾಗ್ಲೂ ಸೈಲೆಂಟ್ ಆಗಿ ಮುಂದುವರಿತಾ ಹೋಯಿತು. ಅದು ಸರಿಯಾದ ಸಮಯದಲ್ಲಿ ಅದರ ಒಂದು ಮಾಹಿತಿ ಎಲ್ಲ ಸಿಕ್ಕಿದೆ. ಅದ್ರ ಜೊತೆಗೆ ನಿಮಗೆ ಬಿಜೆಪಿ ಅಂತ ಪಕ್ಷದಲ್ಲಿ ನೀವು ನೋಡಿದಿರ, ಸೆಂಟ್ರಲ್ ಲೀಡರ್ಶಿಪ್ ಇಂದ ಹಿಡಿದು ಪ್ರಧಾನ ಮಂತ್ರಿ ಅವರಿಂದ ಹಿಡಿದು ಇಲ್ಲಿ ಕಾರ್ಯಕರ್ತರವರೆಗೆ ಒಂದು ಕನ್ಸಿಸ್ಟೆಂಟ್ ಆದ ಸಿದ್ಧಾಂತ ಇದೆ, ನಂಬಿಕೆಗಳಿದೆ ಮತ್ತು ಅಭಿವೃದ್ಧಿಯ ಮಾರ್ಗ ಎಲ್ಲ ಕಡೆ ಒಂದು ಸ್ಥಿರತೆ ಇದೆ. ಸೊ ಅದಕ್ಕೆ ನಾನು ಈ ಪಕ್ಷದ ಆಯ್ಕೆ ಇದೆ. ಮತ್ತು ಅದ್ರ ಜೊತೆಗೆ ನನ್ನ ನಂಬಿಕೆಗಳು, ನನ್ನ ಏನು ದೃಷ್ಟಿಕೋನವಿದೆ ಅಭಿವೃದ್ಧಿಗಾಗಿ, ಆ ದೃಷ್ಟಿಕೋನದ ಜೊತೆ ಮತ್ತು ಪಕ್ಷದ ಒಂದು ಹೊಂದಾಣಿಕೆ ಇದೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.